ಎಲ್ರಿಗೂ ನಮಸ್ಕಾರ. ಇವತ್ತು ರವೆ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿಗಳು: ಮೀಡಿಯಮ್ ರವೆ 1 ಕಪ್ಪು, ಸಕ್ಕರೆ 3/4 ಕಪ್ಪು, ಹಾಲು 1 ಕಪ್ ಅಷ್ಟು, ಅದು ನೋಡ್ಕೊಂಡು ಕಲಿಸ್ಕೊಬೇಕು. ತುಪ್ಪ 8 ಟೇಬಲ್ ಸ್ಪೂನ್ ಅಷ್ಟಿದೆ, ಕೊಬ್ಬರಿ 6 ಟೇಬಲ್ ಸ್ಪೂನು, ಗೋಡಂಬಿ 3 ಟೇಬಲ್ ಸ್ಪೂನ್ ಅಷ್ಟು, ದ್ರಾಕ್ಷಿ 2 ಟೇಬಲ್ ಸ್ಪೂನು, ಏಲಕ್ಕಿ ಪುಡಿ 1 ಟೀ ಸ್ಪೂನ್ ಅಷ್ಟಿದೆ. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬಾಣಲಿ ಬಿಸಿಗಿಟ್ಟಿದ್ದೀನಿ, ಬಿಸಿಯಾಗಿದೆ. ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಕಾದಿದೆ. ಗೋಡಂಬಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಫಸ್ಟು. ಗೋಡಂಬಿ ಇಷ್ಟು ಫ್ರೈ ಆದರೆ ಸಾಕು. ಈಗ ದ್ರಾಕ್ಷಿ ಹಾಕ್ಕೊಳ್ಳೋದ. ದ್ರಾಕ್ಷಿನೂ ಫ್ರೈ ಆಗಿದೆ. ರವೆ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಗಮ್ಮನ್ನ ತನಕ ಹುರ್ಕೊಬೇಕು. ಚೆನ್ನಾಗಿ ಹುರಿದಿದ್ದೀನಿ ನೋಡಿ, ಗಮ್ಮ ಅಂತ ಸ್ಮೆಲ್ ಬರ್ತಾ ಇದೆ. ಕಮ್ಮಿ ಅಂದರೆ ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕು. ಜೋರೂರಿಲಿ ಇಟ್ಕೊಂಡ್ರೆ, ಸಣ್ಣ ಉರಿ ಆದರೆ ಒಂದು 10 ನಿಮಿಷನಾದರೂ ಫ್ರೈ ಮಾಡ್ಕೊಬೇಕಾಗುತ್ತೆ. ಹೀಗಾಗಿದೆ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೊತೀನಿ. ಸಕ್ಕರೆನ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬಿಸಿ ಇದ್ದಾಗಲೇ. ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಳ್ಳೋದ. ಹಾಲು ಸ್ವಲ್ಪ ಬೆಚ್ಚಗಿರಬೇಕು ಇದನ್ನು ಕಲಿಸ್ಬೇಕಾದ್ರೆ. ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಡಾಗಿದೆ, ಮಿಕ್ಸ್ ಆಗಿದೆ ಚೆನ್ನಾಗಿ. ಸ್ಟವ್ ಆಫ್ ಮಾಡ್ಕೊತೀನಿ. ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ನೋಡ್ಕೊಂಡು ಹಾಕ್ಕೊಳ್ಳಿ. ಉಂಡೆ ಬರೋಷ್ಟು ಮಾತ್ರಕ್ಕೆ ನೋಡಿಕೊಂಡು ಹಾಲು ಹಾಕ್ಕೊಬೇಕು. ಸಾಕು. ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈಗ ಉಂಡೆ ಕಟ್ಕೊಳಕ್ಕೆ ರೆಡಿಯಾಗಿದೆ. ಉಂಡೆ ಮಾಡ್ಕೊಳ್ಳೋದ. ಒಂಚೂರು ಕೈಗೆ ತುಪ್ಪ ಸೋರ್ಕೊಬೇಕು. ಈ ಥರ ಉಂಡೆ ಕಟ್ಕೊಳ್ಳೋದ. ಈಗ ಈ ಥರ ಉಂಡೆ ಕಟ್ಕೊಬೇಕು. ಅದು ಸ್ವಲ್ಪ ತಣ್ಣಗಾದಂಗೆಲ್ಲ ಗಟ್ಟಿ ಆಗ್ತಾ ಇರುತ್ತೆ. ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆ ಬರೋ ಅದಕ್ಕೆ ಮಾತ್ರ ಹಾಲು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ. ಈ ಥರ ಬರುತ್ತೆ. ಈ ಪ್ಲೇಟ್ಗೆ ಹಾಕ್ಕೊತೀನಿ ಎಲ್ಲ. ರವೆ ಉಂಡೆ ರೆಡಿಯಾಗಿದೆ. ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಫಸ್ಟು 3/4 ಕಪ್ ತುಪ್ಪ ಹಾಕ್ಕೊಳ್ಳೋದ. ತುಪ್ಪ ಚೆನ್ನಾಗಿ ಕರಗಲಿ. ಫಸ್ಟು ತುಪ್ಪ ಚೆನ್ನಾಗಿ ಕರಗಿದೆ. 3 ಕಪ್ಪಷ್ಟು ಕಡಲೆ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಉರಿನೇ ಈಗ ಸಣ್ಣದಾಗಿ ಇಟ್ಕೊಳ್ಳೋದ. ಅದು ತುಪ್ಪದ ಜೊತೆಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈಗ ಉರಿ ಪುನಃ ಜೋರು ಮಾಡ್ಕೊಂಡಿದ್ದೀನಿ. ಈಗ ಇದು ತುಪ್ಪ ಕರಗ್ತದೆ ಫುಲ್ಲು. ಹಸಿಟ್ಟಿನ ಜೊತೆಲಿ ಬಿಟ್ಬಿಡುತ್ತೆ ಅದು. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಗಮ್ಮಂತ ವಾಸನೆ ಬರ್ತಾಯಿದೆ. ಇವಾಗ ಪುನಃ ಉರಿ ಸಣ್ಣ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಫುಲ್ಲು ಸಣ್ಣ ಉರಿಲೇ ಮಾಡ್ಕೊಳ್ಳೋದ. ಈಗ 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ಮಧ್ಯದಲ್ಲಿ. ಸ್ವಲ್ಪ ಬೇಗ ತುಪ್ಪ ಬಿಡುತ್ತೆ ನೋಡಿ. ತುಪ್ಪ ಬಿಟ್ಟಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಸೈಡ್ಗೆ ಇಡೋದೇ ಇದು. ಅಷ್ಟೊತ್ತಿಗೆ ಸಕ್ಕರೆ ಪುಡಿ ಮಾಡ್ಕೊತೀನಿ. ಪ್ಯಾನಿಂದ ತೆಗೆದು ಬಟ್ಲಿಗೆ ಬಗ್ಗಿಸ್ಕೊಂಡಿದ್ದೀನಿ. ಪ್ಯಾನ್ ಬಿಸಿ ಇರುತ್ತಲ್ಲ, ಅದು ಸೀದೋಗುತ್ತೆ. ಅದಕ್ಕೆ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ತಣ್ಣಗಾಗೋ ಅಷ್ಟರೊಳಗಡೆ ಸಕ್ಕರೆ ಪುಡಿ ಮಾಡ್ಕೊಳ್ಳೋದ. 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 6 ಏಲಕ್ಕಿ ಕೈ ಬಿಡಿಸಿಟ್ಕೊಂಡಿದ್ದೀನಿ. ಫುಲ್ ನೈಸಕ್ಕೆ ಪುಡಿ ಮಾಡ್ಕೊಳ್ಳೋದು. ಈಗ ಇದನ್ನ ನೈಸಕ್ಕೆ ಪುಡಿಯಾಗಿದೆ ನೋಡಿ. ಈಗ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. 3 ಟೇಬಲ್ ಸ್ಪೂನಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ. ಕ್ರಿಸ್ಪಿಯಾಗಿ ಸಿಗಬೇಕು ಅಂತಂದ್ಬಿಟ್ಟು. ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು. ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಈಗ ಅದು ತಣ್ಣಗಾಗಲಿ. ಸ್ವಲ್ಪ ಬೆಚ್ಚಗಿದೆ, ಉಗುರು ಬೆಚ್ಚಗೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಸಕ್ಕರೆನ ಪುಡಿ ಮಾಡಿದ್ವಲ್ಲ, ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಸ್ವಲ್ಪನೇ ಸೈಡಿಂದನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಸಕ್ಕರೆ ಫುಲ್ ಅದ್ರ ಜೊತೆಲಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಸಕ್ಕರೆ ಪುಡಿ ಎಲ್ಲನೂ. ಉಂಡೆ ಕಟ್ಕೊಳ್ಳೋದು ಈಗ. ಹಿಂಗೆ ರೌಂಡ್ ಉಂಡೆ ಕಟ್ಕೊಳ್ಳೋದು ಎಲ್ಲನೂ. ನೋಡಿ ಈ ಥರ ಉಂಡೆ ಬರುತ್ತೆ. ನಿಮಗೆ ಉಂಡೆ ಕಟ್ಟಕ್ಕೆ ಸಲೀಸಾಗಿ ಆಗಿಲ್ಲ ಅಂದರೆ ಒಂಚೂರು ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಕಟ್ಬೋದು. ಈ ಥರ ಎಲ್ಲ ಉಂಡೆನೂ ಮಾಡ್ಕೊಳ್ಳೋದು ಈಗ. ರುಚಿಯಾದ ಬೇಸನ್ ಲಾಡು ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.